ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು 25 ಲಕ್ಷ ರು ಹಣ ಬಿಡುಗಡೆ ಮಾಡಿದ್ದಾರೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ತಿಳಿಸಿದರು. ರಾಘವೇಂದ್ರ ಯೂತ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿರುವ ಅರಕಲಗೂಡು ಚಾಂಪಿಯನ್ ಸೀಸನ್ 3 ಸಿದ್ದರಾಮಯ್ಯ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಗುರುವಾರ ರಾತ್ರಿ ಉದ್ಘಾಟಿಸಿ ಮಾತನಾಡಿದ ಅವರು, ಕಳೆದ ವರ್ಷ ನಡೆದ ಪಂದ್ಯಾವಳಿಯಲ್ಲಿ ನೀಡಿದ ಭರವಸೆಯಂತೆ ಹಣ ಬಿಡುಗಡೆ ಮಾಡಿಸಿದ್ದು, ಮುಂದಿನ ವರ್ಷ 25 ಲಕ್ಷ ಹಣವನ್ನು ಮಂಜೂರು ಮಾಡಿಸಲು ಎಲ್ಲ ಪ್ರಯತ್ನ ನಡೆಸುವುದಾಗಿ ಹೇಳಿದರು. ಊರಿನಲ್ಲಿ ಕ್ರೀಡಾಂಗಣ ಮತ್ತು ಗರಡಿ ಮನೆಗಳು ಸುಸ್ಥಿತಿಯಲ್ಲಿರಬೇಕು. ಜನರು ಕ್ರೀಡಾಂಗಣ ಶಾಲೆ ನೀಡುವಂತೆ ಸರ್ಕಾರವನ್ನು ಕೇಳಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದಾ ಜನಪರ ಚಿಂತನೆಗಳಲ್ಲಿ ತೊಡಗಿರುತ್ತಾರೆ. ಅವರ ಸರ್ಕಾರ ನೀಡಿರುವ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬೊಕ್ಕಸ ಬರಿದಾಯಿತು ಎಂಬ ಆಪಾದನೆ ಹುರುಳಿಲ್ಲದ್ದು ಎಂದರು. ಪ್ರಾಸ್ತಾವಿಕ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಎಸ್. ಪ್ರಸನ್ನಕುಮಾರ್, ದೇವರಾಜ ಅರಸು ಅವರ ಬಳಿಕ ಬಡವರು, ಹಿಂದುಳಿದವರಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವ ಕಾರ್ಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ 2 ಅವಧಿಗಳ ಆಡಳಿತದಲ್ಲಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರು ಅವರ ಸರ್ಕಾರ ಕೈಗೊಂಡ ಜನಪರ ಕಾರ್ಯಕ್ರಮಗಳ ಕುರಿತು ಜನಸಾಮಾನ್ಯರು, ಯುವಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಪಂದ್ಯಾವಳಿಗೆ ಸಿದ್ದರಾಮಯ್ಯ ಕಪ್ ಎಂದು ಹೆಸರಿಡಲಾಗಿದೆ ಎಂದರು. ಅರಕಲಗೂಡಿನ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಮತ್ತೊಮ್ಮೆ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ 4 ದಿವಸ ಅಲ್ಲ ಕ್ರೀಡಾಕೂಟ ಇದು 4 ದಿನಗಳ ಕಾಲ ನಡೆಯುವಂತಹ ಈ ಪಂದ್ಯಾವಳಿಗಳಲ್ಲಿ ನೀವು ಹೆಚ್ಚು ಉತ್ಸಾಹದಿಂದ ಪಾಲ್ಗೊಳ್ಳಿ. ಪ್ರಸನ್ನ ಹೇಳ್ದಂಗೆ ಸೋಲು ಗೆಲುವು ಇದ್ದೇ ಇರುತ್ತೆ. ಇವತ್ತು ಸೋತವ್ರು ನಾಳೆ ಗೆಲ್ತಾರೆ, ಇವತ್ತು ಗೆದ್ದವ್ರು ನಾಳೆ ಸೋಲ್ತಾರೆ. ಬಟ್ ಏನಂತಂದ್ರೆ ಕ್ರೀಡಾ ಸ್ಫೂರ್ತಿ ಮುಖ್ಯ. ಎಲ್ಲರೂ ಕೂಡ ಸ್ಪೋರ್ಟಿವ್ ಆಗಿ ತಗೋಬೇಕು. ಕ್ರೀಡೆ ಯಾಕೆ ಒಬ್ಬ ಮನುಷ್ಯನಿಗೆ ಮುಖ್ಯ ಆಗುತ್ತೆ ಅಂದ್ರೆ ಇವತ್ತಿನ ಇದ್ರ ಜನರೇಷನ್ ಅಲ್ಲಿ ನಾವು ನೋಡ್ತಾ ಇದೀವಿ. ಆಗಿರೋದ್ರಿಂದ ಬರಕ್ಕಾಗ್ಲಿಲ್ಲ. ಅವರು ಸಹ ನಾನು ಈ ಒಂದು ಸಭೆಗೆ ಶುಭನ ಸೂಚಿಸ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ. ಇವತ್ತು ನೀವೆಲ್ಲ ಬರೀ ಕ್ರಿಕೆಟ್ ಆಡ್ಬಿಟ್ಟು ಪ್ರೈಸ್ ತಗೊಂಡೋದ್ರೆ ಆಗಲ್ಲ. ನೀವು ನಮ್ ತರ ಈ ತರ ಆಗ್ಬೇಕು. ನಾವು ಎಲ್ಲ ಕ್ರಿಕೆಟ್ ಆಡಿ ಅವತ್ತು ಮುಖ್ಯಮಂತ್ರಿಗಳು ಸಾಹೇಬರು ಸಹ ಕೇಳಿದ್ರು ನಮ್ಗೆ, ಏನೇ ನೀನು ಕ್ರಿಕೆಟ್ ಆಡ್ತೀಯ ಅಂತ ಹೇಳಿ. ಕ್ರಿಕೆಟ್ ಅಷ್ಟು ಈಸಿ ಗೇಮ್ ಅಲ್ಲ. ಕ್ರಿಕೆಟ್ ಸಮಾರಂಭದಲ್ಲಿ ಕಡೂರು ಶಾಸಕ ಆನಂದ್, ವಿಧಾನ ಪರಿಷತ್ತು ಮಾಜಿ ಸದಸ್ಯ ಎಂವಿ ಗೋಪಾಲಸ್ವಾಮಿ, ಮೈಸೂರು ವಿವಿ ಸಿಂಡಿಕೇಟ್ ಸದಸ್ಯ ಬಸವರಾಜ್ ಜಟಹುಂಡಿ, ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ತಾರಾಚಂದನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಬಾಲಭವನ್ ಅಭಿವೃದ್ಧಿ ಅಧಿಕಾರಿ ಬಿಆರ್ ನಾಯ್ಡು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್, ಉಪಾಧ್ಯಕ್ಷ ಸುಭಾಷ್ ಶರೀಫ್, ಸದಸ್ಯರಾದ ಕೃಷ್ಣಯ್ಯ, ಹೂವಣ್ಣ, ಅನಿಕೇತನ್, ಅಬ್ದುಲ್ ಬಾಸಿದ್, ಗೀತಾ, ಮುಖಂಡರಾದ ಚಿದಾನಂದ್ ಪಾಟೀಲ್, ಜೆಸಿಬಿ ಚಂದ್ರು, ಮಂಜೇಗೌಡ, ದಿವಾಕರ್ ಗೌಡ, ಸುರೇಶ್, ಬಾಗೇವಾಳು ಮಂಜೇಗೌಡ, ರಂಜಿತ್, ಹೊಳೆನರಸೀಪುರ ಡಿವೈಎಸ್ಪಿ ಶಾಲು, ಸಿಪಿಐ ವಸಂತ್ ಉಪಸ್ಥಿತರಿದ್ದರು. ಉಪನ್ಯಾಸಕ ಹಾಗೂ ಸಾಮಾಜಿಕ ಕಾರ್ಯಕರ್ತ ಕೊಣನೂರಿನ ಡಾಕ್ಟರ್ ಜಮೀರ್ ಅಹಮದ್ ಅವರನ್ನು ಗೌರವಿಸಲಾಯಿತು. ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತರವರು ಕ್ರಿಕೆಟ್ ಆಡುವ ಮೂಲಕ ಆಟಕ್ಕೆ ಚಾಲನೆ ನೀಡಿದರು. ವಿರೂಪಾಕ್ಷ, ಪಿಬಿ ಟಿವಿ 46, ಮಲೆನಾಡು ನ್ಯೂಸ್, ಅರಕಲಗೂಡು.